ಆತ್ಮೀಯರೇ, ತಮಗೆಲ್ಲರಿಗೂ ಸ್ವಾಗತ. 19ನೇ ಶತಮಾನದ ಅಂತ್ಯಕಾಲದಲ್ಲಿ ಅನಕ್ಷರತೆ, ಅಸ್ಪೃಶ್ಯತೆ, ಸತಿ ಪದ್ಧತಿ, ಬಾಲ್ಯ ವಿವಾಹ, ವಿಧವೆಯರ ದುರಾವಸ್ಥೆ, ಮೂಢನಂಬಿಕೆ ಹೀಗೆ ಹಲವಾರು ಜ್ವಲಂತ ಸಮಸ್ಯೆಗಳು ತುಂಬಿರುವ ಕಾಲವದು. ಒಬ್ಬ ಹುಡುಗಿ ಆಂಗ್ಲ ಪುಸ್ತಕವೊಂದರ ಹಾಳೆಗಳನ್ನ ತಿರುವಿ ಹಾಕುತ್ತಿದ್ದಳು. ಅದನ್ನು ಕಂಡು ಓಡಿ ಬಂದ ತಂದೆಯು ಅದನ್ನು ಕಿತ್ತುಕೊಂಡು ಮನೆಯಿಂದ ಆಚೆ ಎಸೆದರು. ಶಿಕ್ಷಣದ ಆಕಾರವು ಕೇವಲ ಉಚ್ಚ ಜಾತಿಯ ಪುರುಷರಿಗಷ್ಟೇ ಇದೆ, ದಲಿತರು ಮತ್ತು ಮಹಿಳೆಯರು ಶಿಕ್ಷಣ ಪಡೆಯುವುದು ಪಾಪವಾಗಿದೆ ಎಂದು ಹೇಳಿದರು. ನಿರಕ್ಷರಿಯಾಗಿದ್ದ ಆ ಹುಡುಗಿ, ಏನೇ ಆಗಲಿ ನಾನು ಉಚ್ಚ ಶಿಕ್ಷಣ ಪಡೆಯುವೆ, ತಾನು ಶಿಕ್ಷಣ ಪಡೆಯುವುದಷ್ಟೇ ಅಲ್ಲ, ಎಲ್ಲಾ ಮಹಿಳೆಯರು ಶಿಕ್ಷಿತರಾಗಬೇಕೆಂಬ ಕನಸು ಕಂಡು ಅದನ್ನು ಸಾಕಾರಗೊಳಿಸುವ ಹಂಬಲ ಹೊಂದಿದ್ದ ಆ ಹುಡುಗಿ ಬೇರೆ ಯಾರೂ ಅಲ್ಲ, ಅವರೇ ಭಾರತದ ಮೊದಲ ಶಿಕ್ಷಕಿ ಎನಿಸಿರುವ ಸಾವಿತ್ರಿಬಾಯಿ ಫುಲೆ. ಇಂದಿನ ಈ ವಿಡಿಯೋದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಸಾವಿತ್ರಿಬಾಯಿ ಫುಲೆ ಅವರು 3 ಜನವರಿ 1831ರಲ್ಲಿ ಮಹಾರಾಷ್ಟ್ರದ ಸತಾರ್ ಜಿಲ್ಲೆಯ ನಾಯ್ಗಾಂವ್ನಲ್ಲಿ ಜನಿಸಿದರು. ತಂದೆ ಕಂಡೋಸಿ ನೆವ್ಸೆ ಪಾಟೀಲ್, ತಾಯಿ ಲಕ್ಷ್ಮೀಬಾಯಿ. ಈ ದಂಪತಿಗಳ ಮೊದಲ ಸಂತಾನವೇ ಸಾವಿತ್ರಿಬಾಯಿ. ಸಾವಿತ್ರಿಬಾಯಿ ಅವರಿಗೆ ಬಾಲ್ಯದಲ್ಲಿಯೇ ಸಮಾಜ ಸೇವೆಯ ಗುಣ ಹೊಂದಿದ್ದು ಸಾಮಾಜಿಕ ಕಳಕಳಿ ಇತ್ತು. ಆದರೆ ತಮ್ಮ 9ನೇ ವಯಸ್ಸಿಗೆ ಪುಣೆಯ ಜ್ಯೋತಿಬಾ ಫುಲೆ ಅವರೊಂದಿಗೆ ವಿವಾಹವಾಯಿತು. ಆದ್ರೆ ಸಾವಿತ್ರಿಬಾಯಿ ಫುಲೆಗೆ ತಾನು ಓದಬೇಕು, ಬರೀಬೇಕು ಅನ್ನೋ ಹಂಬಲ ಕಾಡ್ತಾನೆ ಇತ್ತು. ಅದು ಅವಳ ಗಂಡ ಜ್ಯೋತಿಬಾ ಫುಲೆಗೆ ಅರ್ಥವಾಗ್ತಾ ಇತ್ತು. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಓದುವ ಹಾಗಿಲ್ಲ ಎಂದು ಗೊತ್ತಿದ್ದರೂ ಕೂಡ ತಮ್ಮ ಹೊಲದ ಮಾವಿನ ಮರದ ಕೆಳಗೆ ಪಾಠ ಹೇಳತೊಡಗಿದರು. ಮಾವಿನ ಟೊಂಗೆಯೇ ಅಲ್ಲಿ ಲೇಖನಿಯಾಯಿತು. ಹೀಗೆ ಪತಿಯೇ ಪತ್ನಿಗೆ ಮೊದಲ ಗುರುವಾದರು. ಜನಪದ ಪ್ರಸಂಗಗಳನ್ನ ಹೇಳಿ ಭಾಷೆ, ಗಣಿತ ಮತ್ತು ಸಾಮಾನ್ಯ ಜ್ಞಾನದ ಪಾಠಗಳನ್ನ ಹೇಳತೊಡಗಿದರು. ಆದ್ರೆ ಸಮಾಜದಲ್ಲಿ ನಡೆಯುತ್ತಿದ್ದ ದಬ್ಬಾಳಿಕೆಗಳು ಕಡಿಮೆ ಆಗಿರಲಿಲ್ಲ. ಒಂದು ದಿನ ವಿಧವೆಯೊಬ್ಬಳು ಕೆರೆಗೆ ಹಾರಿ ಸಾಯುವುದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ಲು. ಅದನ್ನು ಕಂಡಂತಹ ಜ್ಯೋತಿಬಾ ಫುಲೆಯವರು ಸಾಯುವುದನ್ನ ತಡಿತಾರೆ. ಆಗ ವಿಧವೆ, ನನ್ನನ್ನು ಏಕೆ ತಡಿದ್ರಿ? ಈ ಸಮಾಜದಲ್ಲಿ ವಿಧವೆಯರು ಬದುಕುವುದಕ್ಕೆ ಯಾವುದೇ ಅಧಿಕಾರವಿಲ್ಲ, ಹೆಣ್ಣು ಮಕ್ಕಳಿಗೆ ತುಂಬಾ ತೊಂದರೆಯನ್ನ ಕೊಡಲಾಗುತ್ತಿದೆ, ದಯವಿಟ್ಟು ನನ್ನನ್ನು ಸಾಯುವುದಕ್ಕೆ ಬಿಟ್ಟು ಬಿಡಿ ಎಂದು ಹೇಳ್ತಾಳೆ. ಈ ವಿಧವೆಯ ನೋವಿನ ಮಾತುಗಳನ್ನ ಕೇಳಿದ ಜ್ಯೋತಿಬಾ ಫುಲೆ ಅವರಿಗೆ ತುಂಬಾ ನೋವಾಗುತ್ತದೆ. ಇದನ್ನು ತನ್ನ ಪತ್ನಿಯ ಹತ್ತಿರ ಬಂದು, ಈ ಸಮಾಜದಲ್ಲಿ ವಿಧವೆಯರಿಗೆ ತುಂಬಾ ತೊಂದರೆಗಳನ್ನ ಕೊಡಲಾಗುತ್ತದೆ, ಗಂಡ ಸತ್ತು ಹೋದ ಮೇಲೆ ಅದೇ ಚಿತೆಯಲ್ಲಿ ಸುಡಲಾಗುತ್ತದೆ, ಅವರ ತಲೆಯನ್ನ ಬೋಳಿಸಲಾಗುತ್ತಿದೆ, ಅಷ್ಟೇ ಅಲ್ಲ ಹೆಂಗಸರು ಮನೆಯಿಂದ ಹೊರಬರುವಂತಿಲ್ಲ, ಹೆಂಗಸರು ಓದುವಂತಿಲ್ಲ, ಬರೆಯುವಂತಿಲ್ಲ, ಹೀಗೆ ಹೆಂಗಸರ ಮೇಲೆ ಅನೇಕ ದೌರ್ಜನ್ಯಗಳು, ದಬ್ಬಾಳಿಕೆಗಳು ನಡೆಯುತ್ತಿವೆ. ಇವೆಲ್ಲವುಗಳನ್ನ ನೋಡಲಾಗುತ್ತಿಲ್ಲ. ಇವೆಲ್ಲಕ್ಕೂ ಒಂದೇ ದಾರಿ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಆ ಕೆಲಸವನ್ನು ನಾವೇ ಮಾಡೋಣ ಎಂದು ಹೇಳ್ತಾರೆ. ಅದಕ್ಕೆ ಸಾವಿತ್ರಿಬಾಯಿ ಕೂಡ ಒಪ್ಪಿಕೊಳ್ತಾರೆ. ಸುಧಾರಣೆಗೆ ಹೆಜ್ಜೆ ಇಡುತ್ತಿದ್ದ ಸಾವಿತ್ರಿಬಾಯಿಯ ಕಾರ್ಯಗಳಿಂದ ಸಮಾಜದ ಹಠವಾದಿಗಳು ಕೆರಳಿ ಆಕೆಯ ಕೆಲಸ ಕಾರ್ಯಗಳನ್ನ ವಿರೋಧಿಸತೊಡಗಿದರು. ಆಕೆಯ ಬಗ್ಗೆ ವ್ಯಂಗ್ಯ, ಚುಚ್ಚು ಮಾತುಗಳನ್ನ ಆಡುತ್ತಾ ಅವಳ ಕಡೆ ಕಲ್ಲು, ಸಗಣಿ ಎಸೆದರು. ಆದ್ರೆ ಆಕೆ ಧೃತಿಗೆಡದೆ ತನ್ನ ಕಾರ್ಯದಲ್ಲಿ ಮುಂದುವರಿದಳು. ಪುಣೆಯ ಸಮೀಪದ 18 ವಿದ್ಯಾಲಯಗಳನ್ನ ಫುಲೆ ದಂಪತಿಗಳು ನಡೆಸತೊಡಗಿದರು. ಇದರಿಂದ ಕೆರಳಿದ ವಿರೋಧಿಗಳು ಜ್ಯೋತಿಬಾ ಅವರ ತಂದೆಯ ಕಿವಿಯೂದತೊಡಗಿದರು. ಇದರ ಪರಿಣಾಮವಾಗಿ ಅವರು ಜ್ಯೋತಿಬಾ ಮತ್ತು ಸಾವಿತ್ರಿಬಾಯಿ ಅವರನ್ನ ಮನೆಯಿಂದ ಹೊರಹಾಕಿದರು. ಇದನ್ನು ಸವಾಲೆಂದು ಸ್ವೀಕರಿಸಿದ ಅವರು ಕಾರ್ಯವನ್ನ ಮತ್ತಷ್ಟು ವಿಸ್ತರಿಸಿದರು. ಉಪೇಕ್ಷಿತ ವರ್ಗದ ಬಂಧುಗಳ ಬಗ್ಗೆ ಸಹಾನುಭೂತಿ ಹೊಂದಿದ್ದ ಸಾವಿತ್ರಿಬಾಯಿಯು ಅವರ ವಸತಿ ಕ್ಷೇತ್ರಗಳಿಗೆ ಭೇಟಿಯನ್ನ ಕೊಟ್ಟು ಅವರು ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸುವಂತೆ ತನ್ನ ಭಾಷಣಗಳಿಂದ ಪ್ರೇರೇಪಿಸಿದಳು. ತನ್ನ ಮನೆಯ ನೀರಿನ ತೊಟ್ಟಿ, ಕೊಳಗುಗಳನ್ನ ಅವರ ಬಳಕೆಗೆ ತೆರೆದಿಟ್ಟಳು. ವಿಧವೆ ಕಾಶಿಬಾಯಿಯು ಆತ್ಮಹತ್ಯೆ ಮಾಡಿಕೊಳ್ಳದಂತೆ ತಡೆದಿದ್ದಲ್ಲದೆ ಅವಳಿಗೆ ತನ್ನ ಮನೆಯಲ್ಲಿಯೇ ಆಶ್ರಯವನ್ನ ಕೊಟ್ಟಳು. ಅವಳ ಹೆರಿಗೆಯ ವ್ಯವಸ್ಥೆ ಮಾಡಿ ಅವಳ ಮಗ ಯಶವಂತನನ್ನು ದತ್ತು ತೆಗೆದುಕೊಂಡು ಪೋಷಿಸತೊಡಗಿದಳು. ಹೀಗೆ ಸಾವಿತ್ರಿಬಾಯಿಯು ನಡೆ ನುಡಿಗಳಲ್ಲೇನೂ ಅಂತರವಿರಲಿಲ್ಲ. ಅಷ್ಟೇ ಅಲ್ಲ, ಅವಳು ಈ ಕಾರ್ಯದಿಂದ ಸಮಾಜಕ್ಕೆ ಒಂದು ಮೇಲ್ಪಂಕ್ತಿಯನ್ನ ಹಾಕಿಕೊಟ್ಟಳು. ಮುಂದೆ 1873ರಲ್ಲಿ ಫುಲೆ ದಂಪತಿಗಳು ಸತ್ಯ ಶೋಧಕ ಸಮಾಜವನ್ನ ಸ್ಥಾಪಿಸಿ ಅದರ ಮೂಲಕ
ವಿವಾಹದ ಪರಂಪರೆಯನ್ನ ಆರಂಭಿಸಿದರು. ಈ ಸಂಸ್ಥೆಯಿಂದ ಮೊದಲ ವಿಧವಾ ಪುನರ್ವಿವಾಹವನ್ನು ಡಿಸೆಂಬರ್ 5, 1873ರಲ್ಲಿ ಮಾಡಲಾಯಿತು. ಅವಳು ವಿಧವೆಯರ ಕೇಶಮುಂಡನ ಮಾಡದಂತೆ ಕ್ಷೌರಿಕರ ಮನವೊಲಿಸಿದಳು. ಹೀಗೆ ವಿಧವೆಯರ ಬಾಳಿಗೊಂದು ಬೆಳಕಾದಳು. ಈ ಸಂಸ್ಥೆಯು ನಡೆಸುತ್ತಿದ್ದ ವಿದ್ಯಾರ್ಥಿ ನಿಲಯದಲ್ಲಿ ಸಹಸ್ರಾರು ಮಕ್ಕಳಿಗೆ ಆಶ್ರಯವನ್ನ ನೀಡಲಾಯಿತು. ಹೀಗೆ ನವಪೀಳಿಗೆಯ ಏಳಿಗೆಯ ಕನಸನ್ನು ಕಂಡು ಅವರು ನನಸಾಗಿಸಿದರು. 1897ರಲ್ಲಿ ಪುಣೆಯಲ್ಲಿ ಪ್ಲೇಗ್ ಹಾವಳಿ ಉಂಟಾದಾಗ ಸಾವಿತ್ರಿಬಾಯಿ ಅವರು ಹಗಲಿರುಳು ಅವರ ಸೇವಾ ಕಾರ್ಯದಲ್ಲಿ ತೊಡಗಿದರು. ಹಾಗೆಯೇ ಸೋಂಕು ತಗುಲಿ ಮಾರ್ಚ್ 10, 1897ರಂದು ನಿಧನವನ್ನ ಹೊಂದಿದ್ರು. ಭಾರತದ ಶೈಕ್ಷಣಿಕ ಮತ್ತು ಸಾಮಾಜಿಕ ಉತ್ಥಾನದಲ್ಲಿ ಫುಲೆ ದಂಪತಿಗಳು ಕಾರ್ಯ ಅನುಸರಣೀಯವಾಗಿದೆ ಎಂದು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.